ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ವಿಜಯಪುರ ನಗರದ ಇಂಡಿ ರಸ್ತೆ ಸ್ಲಂಬೋರ್ಡ್ ಹಂಚಿಕೆ ಮಾಡಿರುವ BNK ಅಪಾರ್ಟ್ಮೆಂಟ್ ಹತ್ತಿರ ಮಹಾನಗರ ಪಾಲಿಕೆಯಿಂದ ಕಸ ವಿಲೇವಾರಿ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಅದರಿಂದ ಬರುವ ಹೊಗೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದು ಮತ್ತು ಸುತ್ತಮುತ್ತಲಿನ ಜನರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿದ್ದು, ಕೂಡಲೇ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಕಸ ವಿಲೇವಾರಿ ಮಾಡುವುದನ್ನು ನಿಲ್ಲಿಸಿ ಜನರನ್ನು ರಕ್ಷಿಸಬೇಕು. ಹೀಗೆ ಮುಂದುವರಿದರೆ ಒಂದು ದಿನ ಇದೇ ಕಸವನ್ನು ತಂದು ಮಹಾನಗರ ಪಾಲಿಕೆ ಮುಂದೆ ಒಗೆದು ಸುಟ್ಟು ಹಾಕಿ ಹೋರಾಟ ಮಾಡುವುದಾಗಿ ಕರ್ನಾಟಕ ಯುವ ಗರ್ಜನೆ ಸಂಘಟನೆ ರಾಜ್ಯಾಧ್ಯಕ್ಷರು ಬಸವರಾಜ ಖಂಡೇಕರ ಆಗ್ರಹಿಸಿದರು. ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ ಖಂಡೇಕರ್, ರಾಜ್ಯಾಧ್ಯಕ್ಷ ಕರ್ನಾಟಕ ಯುವ ಗರ್ಜನೆ. ಇವತ್ತು ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾನು ಮಹಾನಗರ ಪಾಲಿಕೆ ಕಮಿಷನರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ನೋಡ್ಬೋದು ನೀವು, ಇಂಡಿ ರೋಡ್ ಮೇನ್ ರೋಡ್ ಇದೆ, ಸ್ಲಂಬೋರ್ಡ್ ಅಪಾರ್ಟ್ಮೆಂಟ್ ಐತಲ್ಲ, ಅದ್ರ ಬಾಜು ಇಲ್ಲಿ ಮುನ್ಸಿಪಾಲ್ಟಿದವ್ರ ತೊಂಬಂದ ಕಸ ಹಾಕಕ್ಕಂತಾರೆ. ಇಲ್ಲಿ ಡೈಲಿ ಕಸ ಹಾಕಕ್ಕಂತಾರ. ಈ ಕಸ ಹಾಕೋದ್ರಲಿಂತ್ರ ಇಲ್ಲಿರೋ ಸಾರ್ವಜನಿಕರಿಗೆ ಈ ಮನಿಗಳು ಇಲ್ಲಿ ಏನೈತಲ್ಲ, ಇದು ಸ್ಲಮ್ ಬೋರ್ಡ್ಲಿಂತ್ರ ಅಲೌಟ್ ಆಗಿದ್ದ ಮನಿಗಳು ಇದಾವೆ. ಇವು ಇಲ್ಲಿ ಎಲ್ಲರೂ ಬಡವ್ರು ಇರ್ತಾರ, ಯಾರು ಶ್ರೀಮಂತರು ಇರಂಗಿಲ್ಲ. ಇಲ್ಲಿ ಇವ್ರು ಕಸ ಹಾಕೋದ್ರಲಿಂತ್ರ ಇಲ್ಲಿ ಬರ್ತಾರು. ಇವ್ರು ಮೊಡ್ಕ ಹರ್ಕೊಂಡ್ ತಿನ್ನೋರ್ ಮ್ಯಾಗ ಹಾಕಕ್ಕಂತಾರ. ಇವ್ರು ಮೊಡ್ಕ ಹರ್ಕೊಂಡ್ ತಿನ್ನೋರಿಗೆ ನಾವೇನ್ ಅನ್ನಂಗಿಲ್ಲ. ಇವ್ರು ಮುನ್ಸಿಪಾಲ್ಟಿದವ್ರು ಇಲ್ಲಿ ಕಸ ಹಾಕ್ಲಿಕ್ಕಂದ್ರ ಅವ್ರು ಯಾಕೆ ಇಲ್ಲ ಇಲಾಕ್ ಬರ್ತಿದ್ರು? ಇಲ್ಲಿ ಬಂದ್ ಇವ್ರ ಬೆಂಕಿ ಹಚ್ತಾರ. ಆ ಬೆಂಕಿ ಹಚ್ಚೋದ್ರಲಿಂತ್ರ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗಾಕತ್ತಲ್ಲ, ಇಲ್ಲಿ ಉಸಿರಾಟಕ್ಕೆ ಸುದಕ್ಕೆ ತೊಂದರೆ ಆಗತ್ತ, ಅಷ್ಟು ತೊಂದರೆ ಆಗತ್ತತಿ. ಇವ್ರಿಗೆ ಕೇಳಿದ್ರ ಮುನ್ಸಿಪಾಲ್ಟಿದವ್ರ ಒಬ್ಬ ಯಾವನು ಸರಿಯಾಗಿ ಉತ್ತರ ಕೊಡಂಗಿಲ್ಲ. ಆಮೇಲೆ ಏನಂತಾರಂತಂದ್ರ, ಅವನ ಮ್ಯಾಗ ಇವ ಹಾಕುದು, ಇವನ್ ಮ್ಯಾಗ ಅವ ಹಾಕುದು. ನಾನು ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಬೆಂಕಿ ಹಚ್ಚಿದ್ರೆ ಇದ್ರಲ್ಲಿಂದ್ರ ಪೊಲ್ಯೂಷನ್ ರೀ ಆಗ್ತೈತೋ ಇಲ್ಲೋ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವ್ರು ನೀವೇನ್ ಮಾಡಾಕಂತೀರಿ? ಮಹಾನಗರ ಪಾಲಿಕೆ ಕಮಿಷನರ್ ನೀವೇನ್ ಮಾಡಾಕಂತೀರಿ? ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಿ ಬಿಜಾಪುರಕ್ಕೆಲ್ಲ ಭಾರಿ ಡೆವಲಪ್ಮೆಂಟ್ ಊರ್ ಮಾಡ್ಸಿರಿ, ನಮಗೂ ಬಹಳ ಖುಷಿ ಐತಿ. ಆದ್ರೆ ಇಂಥ ಒಂದ್ ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮ ಬಿಜಾಪುರದು ಮಾನ ಮರ್ಯಾದೆ ಮತ್ತ ನಮ್ಮ ಜಿಲ್ಲೆ ಹೆಲ್ತ್ ಎಲ್ಲಾ ಹಾಳಾಗಕತ್ತೈತಿ. ಅದಕ್ಕಾಗಿ ನಾನೇನಂತ ಗೊತ್ತೇನು, ಈ ತರ ಇಲ್ಲಿ ಕಸ ನೀವು ಹಾಕೋ ಉದ್ದೇಶನು, ಕಸ ನೀವ್ ಯಾಕೆ ಹಾಕಕಂತೀರಿ? ಇದ್ರ ಹಿಂದ ಏನ್ ನಿಮ್ ಉದ್ದೇಶ ಐತಿ? ಇಲ್ಲಿ ನಿಮ್ದ ಡೈರೆಕ್ಟ್ ಡಂಪಿಂಗ್ ಯಾರ್ಡ್ ಇದ್ರು ಇಲ್ಲಿ ತಂದಕ್ಸಿಂದ್ರ ಸಣ್ಣ ಗಾಡಿದಿಂತ್ರ ದೊಡ್ಡ ಗಾಡಿ ಹಾಕಿ ಮಾಡುವಂತ ಅವಶ್ಯಕತೆ ಏನೈತಿ? ಅದಕ್ಕಾಗಿ ನಾವ್ ಹೇಳ್ತೀವಿ, ಇದನ್ನ ನೀವು 2 ಇಲ್ಲ 3 ದಿವಸ ಒಳಗೆ ಇದನ್ನ ಬಂದ್ ಮಾಡಿದ್ರಿ ಸರಿ, ಇಲ್ಲಾಂದ್ರೆ ಇದ ಕಸ ತೊಗೊಂಬಂದ್ ಇದ ನಿಮ್ಮ ಮುನ್ಸಿಪಾಲ್ಟಿ ಮುಂದೆ ಇಟ್ಟು ನಾವು ಬೆಂಕಿ ಹಚ್ತೇವು, ಬೆಂಕಿ ಹಚ್ಚಿ ಹೋರಾಟ ಮಾಡ್ತೇವು. ಈ ಕಸಕ್ಕೆ ಬೆಂಕಿ ಹಚ್ಚೋ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಈ ಕಸ ತೊಗೊಂಬಂದ್ ಮುನ್ಸಿಪಾಲ್ಟಿ ಮುಂದೆ ಹಾಕಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಬಸವರಾಜ್ ಖಂಡೇಕರ್, ಕರ್ನಾಟಕ ಯುವ ಗರ್ಜನೆ ಸಂಘಟನೆ ರಾಜ್ಯಾಧ್ಯಕ್ಷ. ಯಾರು ಮುನ್ಸಿಪಾಲ್ಟಿದವ್ರಲ್ಲಿ ಇಲ್ಲಿ ಕಸ ಯಾರು ಇಲ್ಲಿ ಕಸ ಇಲ್ಲಿ ಅಧಿಕಾರಲ್ಲ. ಮುನ್ಸಿಪಾಲ್ಟಿ ಗಾಡಿ ತಗೊಂಡು ಯಾರು ಮಾಡ್ತಾರೆ? ಗೊತ್ತಲ್ರಿ, ಇಲ್ಲೆಲ್ಲ ಮನೆಗಳದಾವ, ಸ್ಲಮ್ ಐತಿ, ಮತ್ತು ಇಲ್ಲೆಲ್ಲ ಬೆಂಕಿ ಹಚ್ಚಿದ್ರೆ ಒಂದು ತ್ರಾಸ ಆಗಲ್ಲ. ಇದರಿಂದ ಯಾರು ಇಲ್ಲಿ ಕಸ ಹೋಗೋದ್ರೆ ಬೆಂಕಿ ಅಂತ ಹಾಕ್ತಾರೆ ಏನಿಲ್ರಿ? ಇಲ್ಲಿ ಕಸ ಇಲ್ಲಿ ತೊಗೊಂಡು ಹೋಗೋದ್ರೆ ಇಲ್ಲಿ ಪರಿಸರ ಮಾಲಿನ್ಯ ಆಗ್ತದಿಲ್ರಿ? ಗಾಡಿ ಬರ್ತಿದ್ರಿ ಸರ್, ಗಾಡಿಯಾಗ ಹಾಕ್ತಾರ್ರಿ, ಇಲ್ಲಾರು ಹೋಗಿರ್ತಾರ್ರಿ. ಎಲ್ಲಿಗೆ ಹೋಗಿರ್ತಾರ್ರಿ? ಗಾಡಿ ಮತ್ತೆ ಇದೆಲ್ಲ ಬೀಳಿಸೋರು ಯಾರು? ಮತ್ತೆ ಇದೆಲ್ಲ ಒಗ್ದೋರು ಯಾರು? ಗಾಡಿ ಅಲ್ರಿ, ನೀವು ಮುನ್ಸಿಪಾಲ್ಟಿದಾರಣ್ಣ? ಏನದ್ರಿ ನೀವು? ಡ್ರೈವರ್ ಅದಿರಲ್ರಿ? ಕೇಳ್ರಿ, ಇಲ್ಲೆಲ್ಲರೂ ಇರೋರು ಬಡ್ರು ಇರ್ತಾರೆ. ಅವತ್ತು ನೀವು ಕಿಮ್ಮತ್ತು ಐತೋ ಇಲ್ಲ ಅಷ್ಟೇ ಅಲ್ರಿ. ಉರಿ ಹಚ್ಚಾರಲ್ಲ, ಅದನ್ನೇನೋ ತೊಂದರೆ ಆಗ್ತದಿಲ್ಲ ಹೇಳ್ರಿ? ನಾವ್ ಹಚ್ಚಿಲ್ರಿ, ಅದು 600 ಬಂದ್ ಹಚ್ಚೋಗ್ಯಾರ್ರಿ. ಈಗ ಇಲ್ಲಿ ಅವ್ರು ಯಾಕೆ ಹಚ್ತಾರ್ರಿ ಇಲ್ಲಿ ಬಂದು? ಅಲ್ಲಿ ಆರೋಪ ನೋಡ್ರಿ, 4 ಮಂದಿ ಬರ್ರಿ, ಹಂಗಂದ್ರೆ ಕಳಸ್ರಿ, ಅವ್ರಿಗೆ ಕಳಸ್ರಿ. ಮತ್ತೆ ಅಲ್ಲಿ ಜವಾಬ್ದಾರಿ ಇಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ನೋಡೋಣ. ಅವ್ರಿಗೆ ಹೇಳೋದು ಅಲ್ರಿ ಪಾಪ, ನಾವು ನಿಮ್ಮ್ಯಾಗ ಏನೋ ನಮ್ದು ತ್ರಾಸ ಕೇಳ್ರಿ, ನೀವು ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಬಾಟ್ಲಿ ಬಂದು ಹೊಡಿದು ಹೋಗುದು, ಬೀರ್ ಬಾಟ್ಲಿ ನಿಮ್ದು ನಿಮ್ ಬರುತ್ತೂ ಅರ್ಥ ಆಗ್ತದೆ. ನಿಮ್ಮ ಮೇಲೆ ಅಧಿಕಾರಿಗಳು ಹೇಳಿದ್ರೆ ನೀವು ಮಾಡ್ತೀರಿ, ನಾವು ಇಲ್ಲ ಅನ್ನಂಗಿಲ್ಲ. ಆದ್ರೆ ಇಲ್ಲಿ ಏನು ಪೊಲ್ಯೂಷನ್ ಆಗ್ತದಲ್ಲ, ಇದರಿಂದ ಇಲ್ಲಿ ಇರೋ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಇಲ್ಲೋ? ಮತ್ತು ಅದಕ್ಕೆ ಯಾರು ಜವಾಬ್ದಾರಿ? ನೀವು ಆಫೀಸರ್ ಯಾರ್ದಾರು ಫೋನ್ ಹಚ್ಚಿರಿ. ಇಲ್ಲಿ ಯಾರ್ದಾರು ಸುಪ್ರೇಜರ್ ಅಂತ ಏನ್ರಿ ಮುಖಾದಮ್ಮ ಯಾರು ಏನ್ರಿ ಇದಿರ್ಬೇಕಲ್ಲ, ಇಲ್ಲಿ ಹಚ್ಚಿರಿ ಫೋನ್. ಅವ್ರಿಗೆ ಹಂಗಂದ್ರೆ ಸ್ಲಮ್ ಬೋರ್ಡ್ದವ್ರಿಗೆ ಕೊಟ್ಟ ಇರ್ಲಿ ಮನಿಗಳು, ಆ ಸ್ಲಮ್ ಬೋರ್ಡ್ದವ್ರಿಗೆ ಹಿಂಗೆ ಇದಕ್ಕ ಯಾ ಸ್ಲಮ್ದಾಗಿರೋರ್ಗೆ ಏನೋ ಜೀವ ಕಿಮ್ಮತ್ತಿಲ್ಲ ಏನ್ರಿ? ಹಂಗಂದ್ರೆ ಹಚ್ಚಿರಿ ಫೋನ್ ಹಚ್ಚಿರಿ, ಅವ್ರು ಯಾರ್ದಾರು ಆಫೀಸರ್ ನೋಡೋಣ, ಮಾತಾಡೋಣ, ಹೇಳ್ಬೇಕು.
ನಾವು ಡೈಲಿ ನೋಡ್ತೀವ್ರಿ, ಡೈಲಿ ಇದು ಹನಿ ಬರ ಐತಿ. ಇಲ್ಲಿ ಹೊಲಸು ವಾಸ ಪರ್ಮಿಷನ್ ನೋಡ್ದ ತನಕ ಬರ್ತದೆ ಗೊತ್ತೇನ್ರಿ? ಎಷ್ಟು ಹೊಲಸು ವಾಸ ಬರ್ತದೆ ಗೊತ್ತೇನ್ರಿ? ಇಲ್ಲಿಂದ 1 ಕಿಲೋಮೀಟರ್ ದೂರ ಐತಿ ಅದು. सर काय यहाँ कौन सर बात करते हैं? ಹಲೋ ಹಲೋ ಹಲೋ, ಬಸವರಾಜ್ ಕಂಡೇಕರ್ ಅಂತ ಸರ್ ಮಾತಾಡೋದು. ಇಲ್ಲಿ ಕಸ ತೊಗೊಂಬಂದು ಕಿಶಂದ್ರೆ ಹಾಕಾಕತ್ತಿರಲ್ಲ ಸರ್. ಇದು ಉದ್ದೇಶ ಏನ್ರಿ ಇಲ್ಲಿ ಇಂದ್ರನ್ ಸ್ಲಮ್ ಬೋರ್ಡ್ದಲ್ಲಿ? ಇಲ್ಲಿ ಸ್ಲಮ್ ಬೋರ್ಡ್ ಬಂದು ತೊಗೊಂಬಂದು ಕಸ ಡಂಪಿಂಗ್ ಯಾರು ಮಾಡಂತಾರಲ್ರಿ ಈ ಮುನ್ಸಿಪಾಲಿಟಿದವ್ರಿಗೆ ಪರ್ಟಿಕ್ಯುಲರ್. ಇಲ್ಲಿ ಗಾಡಿಗಳು ಬಂದವಲ್ರಿ, ಇಲ್ಲಿ ಹಾಕ್ಯಾರ, ಬೆಂಕಿ ಹಚ್ಚಾರ, ಉರಿ ಹಚ್ಚಾರ. ಆ ಹೊಲಸು ವಾಸ ಎಷ್ಟೈತೈತಿ ಗೊತ್ತೇನ್ರಿ ಇಲ್ಲಿಗೆ? ಯಾರು ಹಚ್ಚಾರ ಅಂದ್ರೆ ನಮಗೇನು ಗೊತ್ತ್ರಿ? ಅದು ಇಲ್ಲಿ ಮುನ್ಸಿಪಾಲಿಟಿ ಕಸ ತಂದು ಹಾಕ್ಯಾರ, ಅವ್ರು ಬೆಂಕಿ ಹಚ್ಚಾರ ಇಲ್ಲಿ. ಅಲ್ರಿ ನಿಮ್ಗೆ ಗೊತ್ತಿಲ್ರಿ, ಇದು ವಿಷಯನ ಗೊತ್ತಿಲ್ರಿ ಏನಿದೆ ಇಲ್ಲಿ ಕಸ ತೊಗೊಂಡು ಹಾಕೋದು ಹೆಂಗ್ರಿ ಸರ್? ಸರ್ ತಾವೇನದಿರಿ ಸರ್? ಮಾತಾಡ್ರಿ, ನಿಮ್ಮ ಜೊತೆ ಮಾತಾಡ್ತಾರೆ. ಒಂದು ಜವಾಬ್ದಾರಿ ಇಲ್ಲ, ಏನಿಲ್ಲ, ಹೆಂಗ್ರಿ? ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನದಾರ ಅವ್ರು ಗೌರ್ಮೆಂಟ್ ಆಫೀಸರ್